ರಾಮಾಯಣ. श्रीरामचन्द्र कृपालु भज मन हरण भव भयदारुणं नवकञ्जलोचन कञ्जमुख करकञ्ज बलकञ्जारुणं श्रीरामचन्द्र कृपालु भज मन हरण भव भयदारुणं नवकञ्जलोचन कञ्जमुख करकञ्ज बलकञ्जारुणं. ನಾನು ಕಾಲ. ಕಾಕಾ ಭೂಷಂದಿ ರಾಮನ ಕೈಯಲ್ಲಿರೋ ರೊಟ್ಟಿ ಕಸಿದು ಹಾರಲಾರಂಭಿಸಿದರು. ಅವರ ಹಿಂದೆ ನಮ್ಮ ರಾಮನೂ ಹಾರಿದ. ಕಾಕಾ ಭೂಷಂದಿ ಹಾರಿದ್ದೆಲ್ಲೆಡೆ ಬಾಲಕ ರಾಮನೂ ಹಾರಿದ. ಕೊನೆಗೆ ಕಾಕಾ ಭೂಷಂದಿ ಹಾರುತ್ತಾ ಹಾರುತ್ತಾ ಆಯಾಸಗೊಂಡಾಗ ಆಗ ರಾಮ ತಮ್ಮ ಶ್ರೀಹರಿ ರೂಪವನ್ನ ತೋರಿದರು. ಆಗ ಕಾಕಾ ಭೂಷಂದಿಗೆ ಎಲ್ಲಿಲ್ಲದ ರೋಮಾಂಚನ. ನನ್ನನ್ನು ಕ್ಷಮಿಸಿ ಪ್ರಭು, ನಾನು ನಿಮ್ಮ ಬಾಲಕ ರೂಪವನ್ನು ಸಂದೇಹಿಸಿಬಿಟ್ಟೆ. ಹೀಗೆ ತಮ್ಮ ಲೀಲೆಗಳನ್ನ ತೋರುತ್ತಾ ನಮ್ಮ ಶ್ರೀರಾಮನಿಗೆ 5 ವರ್ಷಗಳು ತುಂಬಿದ್ದವು. ಮಹಾರಾಜ ದಶರಥ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚಿಸಲು ಗುರು ವಸಿಷ್ಠರನ್ನ ಅಯೋಧ್ಯೆಗೆ ಬರಹೇಳಿದರು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಣಾಮಗಳು ಗುರುದೇವ. ಬನ್ನಿ, ನಿಮ್ಮ ಆಗಮನದಿಂದ ನಾವೆಲ್ಲ ಧನ್ಯರಾಗಿದ್ದೇವೆ. ಮಹಾರಾಜ ದಶರಥ, ನಮ್ಮನ್ನು ಯಾವ ವಿಶೇಷ ಕಾರ್ಯದ ನಿಮಿತ್ತ ಬರಹೇಳಲಾಗಿದೆ? ನಮ್ಮ 4 ಪುತ್ರರ ವಿದ್ಯಾಭ್ಯಾಸದ ಗಳಿಗೆ ಬಂದಾಗಿದೆ ಗುರುದೇವ. ಅದರಲ್ಲಿ ಏನಿದೆ ಚಿಂತೆ ಮಹಾರಾಜ? ನೀವಿದ್ದಾಗ ಚಿಂತೆ ಯಾರಿಗೆ ಗುರುದೇವ? ನೀವು ನಮ್ಮ ಪುತ್ರರಿಗೆ ವಿದ್ಯಾಭ್ಯಾಸ ನೀಡಲು ಪ್ರಾರಂಭಿಸಿದರೆ ಸಾಕು, ನಾವು ನಿಶ್ಚಿಂತರಾಗುತ್ತೇವೆ. ಅವಶ್ಯವಾಗಿ ಮಹಾರಾಜ, ನಾನು ನಿಮ್ಮಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಬೇಕೆಂದುಕೊಂಡಿದ್ದೆ. ಈಗ ಕುಮಾರರು ವಿದ್ಯಾಭ್ಯಾಸಕ್ಕೆ ಯೋಗ್ಯರಾಗಿರುವರೆಂದು. ನೋಡಿ, ರಾಮ ಬಂದೇ ಬಿಟ್ಟ. ಪಿತಾಶ್ರೀ ಪಿತಾಶ್ರೀ, ಇಲ್ಲಿ ನೋಡಿ ಪಿತಾಶ್ರೀ, ಇದು ನನ್ನ ಬಾಣ. ಬಹಳ ಸುಂದರವಾಗಿದೆ. ನೋಡಿದಿರಾ ಗುರುದೇವ, ಕೌಸಲ್ಯ ಪ್ರಿಯ ರಾಮ ಈಗಿನಿಂದಲೇ ಬಿಲ್ಲು ಬಾಣಗಳ ಜೊತೆ ಆಡಲು ಪ್ರಾರಂಭಿಸಿದ್ದಾನೆ. ಅಲ್ಲಿ ನೋಡಿ ಮಹಾರಾಜ, ರಾಮನ ಜೊತೆ ಅವನ ತಮ್ಮಂದಿರು ಬಿಲ್ಲು ಬಾಣಗಳನ್ನ ಹಿಡಿದು ಬರುತ್ತಿದ್ದಾರೆ. ರಾಮ ಮಾಡಿದ ಹಾಗೆಯೇ ಅನುಸರಿಸುವ ಅವನ ತಮ್ಮಂದಿರು. ಮನ ಪ್ರಫುಲ್ಲವಾಗುವಂತಹ ದೃಶ್ಯವಿದು. ನೀವು ಸತ್ಯವನ್ನೇ ನುಡಿದಿದ್ದೀರಾ ಗುರುದೇವ. ರಾಮನಲ್ಲಿಯೇ ಇವರೆಲ್ಲರ ಪ್ರಾಣ ಅಡಗಿದೆ. ನೋಡಿ ಪಿತಾಶ್ರೀ, ಇದು ನನ್ನ ಬಾಣ. ಎಷ್ಟು ಚೆನ್ನಾಗಿದೆ ಅಲ್ಲವೇ? ಇಲ್ಲ ಲಕ್ಷ್ಮಣ, ನನ್ನ ಬಾಣವೇ ಚೆನ್ನಾಗಿದೆ. ನೋಡಿ ಪಿತಾಶ್ರೀ, ಎಲ್ಲದಕ್ಕಿಂತ ನಂದು ಚೆನ್ನಾಗಿದೆ ಭರತನ. ನೋಡಿ. ಹೌದು ಶತ್ರುಘ್ನ, ನೀನಂತೂ ಬಾಣಕ್ಕೆ ಹಗ್ಗವನ್ನು ಕಟ್ಟಲು ಕಲಿತಿರುವೆ. ಈಗ ಎಲ್ಲರೂ ಈ ಬಾಣದ ಉಪಯೋಗವನ್ನು ಕಲಿಯಬೇಕು ಅಷ್ಟೆ. ಬನ್ನಿ ಗುರುದೇವ, ನಿಮಗೆಲ್ಲ ಶಸ್ತ್ರಾಭ್ಯಾಸದ ಪಾಠ ಪ್ರಾರಂಭಿಸಲಿದ್ದಾರೆ. ಎಲ್ಲರೂ ಗುರುದೇವ ವಸಿಷ್ಠರ ಆಶೀರ್ವಾದವನ್ನು ಪಡೆಯಿರಿ. ಆಯುಷ್ಮಾನ್ ಭವ. ನೀವು 4 ಶೀಘ್ರವೇ ವಿದ್ಯಾದಾನ ಪ್ರಾರಂಭಿಸುತ್ತೇನೆ. ಅವಶ್ಯ ಗುರುದೇವ. ಹೀಗೆ ಉಪನಯನಾದಿಗಳ ನಂತರ ಗುರು ವಸಿಷ್ಠರು ತಮ್ಮ ಆಶ್ರಮದಲ್ಲಿ 4 ವಿದ್ಯಾದಾನ ಮಾಡಲು ಪ್ರಾರಂಭಿಸಿದರು. 4 ಬಾಲಕರು ಒಬ್ಬರಿಗಿಂತ ಒಬ್ಬರು ಮೇಧಾವಿಗಳಾಗಿದ್ದರು. ಆದರೆ ಅವರಲ್ಲಿ ರಾಮನು ಮಾತ್ರ ವಿಭಿನ್ನ. ಖಡ್ಗದ ವರಸೆ ಬಿಲ್ಲು ಹೂಡುತ್ತಾ ಮಾಡುವರು ಗುರು
ವಂದನೆ ಧರ್ಮಯುದ್ಧ ಜ್ಞಾನ ಪಡೆಯುತ್ತಿಹರು 4 ದಶರಥ ನಂದನರು. ಮುಂದೆ ಏನಾಗುವುದು ತಿಳಿಯೋದಕ್ಕೆ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ರಾಮಾಯಣ ರಾಮಾಯಣ ಖಡ್ಗದ ವರಸೆ ಬಿಲ್ಲು ಹೂಡುತ್ತಾ ಮಾಡುವರು ಗುರು ವಂದನೆ ಧರ್ಮಯುದ್ಧ ಜ್ಞಾನ ಪಡೆಯುತ್ತಿಹರು 4 ದಶರಥ ನಂದನರು. ಆಗ ಗುರು ವಸಿಷ್ಠರು ತಮ್ಮ ಆಶ್ರಮದಲ್ಲಿ 4 ವಿದ್ಯಾದಾನ ಮಾಡಲು ಪ್ರಾರಂಭಿಸಿದರು. 4 ಬಾಲಕರು ಒಬ್ಬರಿಗಿಂತ ಒಬ್ಬರು ಮೇಧಾವಿಗಳಾಗಿದ್ದರು. ಆದರೆ ಅವರಲ್ಲಿ ರಾಮನು ಮಾತ್ರ ವಿಭಿನ್ನ, ಎಲ್ಲಕ್ಕೂ ಎಲ್ಲರಿಗಿಂತ ವಿಭಿನ್ನ. ನೀವೆಲ್ಲರೂ ಗುರಿಯನ್ನು ಸಾಧಿಸಲು ಕಲಿತಿದ್ದೀರ. ಈಗ ನನಗೆ ಹೇಳಿ, ನಿಮ್ಮ ಗುರಿಗಳು ಯಾವುವೆಂದು. ಮೊದಲು ಶತ್ರುಘ್ನ, ಹೇಳು ನಿನ್ನ ಗುರಿ ಏನೆಂದು. ಗುರುದೇವ, ನನ್ನ ಗುರಿ ನನ್ನ ಶತ್ರು. ನಾನು ನನ್ನ ಎಲ್ಲಾ ಶತ್ರುಗಳನ್ನ ಸಂಹರಿಸುವೆ. ಸರಿ, ನೀನು ಹೇಳು ಭರತ. ಪ್ರಜೆಗಳಿಗೆ ದುಃಖ ನೀಡಿದವರನ್ನ ಮಟ್ಟ ಹಾಕುವುದೇ ನನ್ನ ಗುರಿ ಗುರುದೇವ. ಲಕ್ಷ್ಮಣ, ನಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿ ಹಾಕುವರೋ ನಾನು ಲಕ್ಷ್ಮಣ ಅವರನ್ನು ಬಿಡುವುದಿಲ್ಲ ಗುರುದೇವ, ಅವರ ಸಂಹಾರ ಮಾಡುವೆ. ಹೀಗೆ ಬಹಳ ಕ್ರೋಧವಿದೆ ಲಕ್ಷ್ಮಣ ನಿನಗೆ. ಇಷ್ಟು ಕ್ರೋಧ ಒಳ್ಳೆಯದಲ್ಲ. ಕ್ರೋಧದಲ್ಲಿ ಯಾರಿಗೂ ಉಚಿತ ನಿರ್ಣಯ ತೆಗೆದುಕೊಳ್ಳಲಾಗುವುದಿಲ್ಲ. ಗುರಿ ತಪ್ಪುವ ಸಾಧ್ಯತೆಗಳಿರ್ತವೆ. ಈಗ ರಾಮ, ನೀನು ಹೇಳು. ಗುರುಗಳೇ, ಸಮಯದ ಅನುಸಾರ ನನ್ನ ಗುರಿಯ ಬಗ್ಗೆ ಯೋಚಿಸುವೆ. ಮಾತುಕತೆಯಲ್ಲೇ ನಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಬಹುದಾದರೆ ಬಿಲ್ಲು ಬಾಣಗಳ ಪ್ರಯೋಗವೇ ಬೇಕಾಗಿಲ್ಲ. ಹೌದು, ನೀನು ಹೇಳುವುದು ಸರಿಯೇ. ಆದರೆ ನೀನು ರಾಜನಾದರೆ? ಪ್ರಜೆಗಳ ರಕ್ಷಣೆಗಾಗಿ ನನ್ನ ಸಂಪೂರ್ಣ ಶಕ್ತಿಯನ್ನು ಪಣಕ್ಕಿಡುವೆ ಗುರುದೇವ. ಅದಕ್ಕಾಗಿ ಎಂತಹ ಸಂಕಟಗಳನ್ನು ಎದುರಿಸಬೇಕಾಗಿ ಬಂದರೂ ಬರಲಿ. ನಾನು ನಿಮ್ಮೆಲ್ಲರ ಉತ್ತರಗಳಿಂದ ಸಂತುಷ್ಟನಾಗಿರುವೆ. ಅಯೋಧ್ಯ ಕುಮಾರರು ತಮ್ಮ ಯೋಗ್ಯತೆಯಿಂದಾಗಿ ಸ್ವಲ್ಪವೇ ಸಮಯದಲ್ಲಿ ತಮ್ಮ ಆರಂಭಿಕ ಕರ್ಮವನ್ನು ಕಲಿಯೋದಲ್ಲದೆ ಅದರಲ್ಲಿ ನಿಪುಣರಾಗಿ ಅಯೋಧ್ಯೆಗೆ ತೆರಳಿದರು. ಮಹಾರಾಜ ದಶರಥ ತಮ್ಮ ಪುತ್ರರ ಕೌಶಲ್ಯಗಳ ಬಗ್ಗೆ ಕೇಳಿ ಪುಲಕಿತಗೊಂಡರು. ಮಾತೆಯರು ಆಶ್ರಮದಿಂದ ಬಂದ ಮಕ್ಕಳಿಗೆ ಆರತಿ ಮಾಡಿ ಬರಮಾಡಿಕೊಂಡರು. ಆದರೆ ಇನ್ನು ಈಗ ತಾನೇ ಗುರುವಿನಲ್ಲಿ ಶಿಕ್ಷಣ ಪಡೆದು ಬಂದ ಸಂದರ್ಭದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಮಹಾರಾಜ ಕದಿಪುತ್ರ, ಮಹೋತ್ತಪಸ್ವಿ, ಧರ್ಮ ಪ್ರತಿಪಾದಕ ವಿಶ್ವಾಮಿತ್ರ ಋಷಿಗಳು ಆಗಮಿಸುತ್ತಿದ್ದಾರೆ. ಅಯೋಧ್ಯ ನರೇಶ ಮಹಾರಾಜ ದಶರಥನಿಗೆ ಜಯವಾಗಲಿ. ಬರಬೇಕು, ಬರಬೇಕು ಮಹರ್ಷಿ. ನೀವು ಬಹಳ ಶುಭ ಸಂದರ್ಭದಲ್ಲಿಯೇ ಇಲ್ಲಿಗೆ ಆಗಮಿಸಿದ್ದೀರಾ. ನಿಮ್ಮ ಪಾದಸ್ಪರ್ಶದಿಂದ ಸಂಪೂರ್ಣ ಅಯೋಧ್ಯೆಯೇ ಪಾವನಗೊಂಡಿದೆ. ಶುಭಮಸ್ತು. ರಾಜನ್, ನಾವು ಸಂಪೂರ್ಣ ಸಂಸಾರದ ಹಿತದೃಷ್ಟಿಯಿಂದ ಇಲ್ಲಿಗೆ ಬಂದಿರುವೆವು. ನಿಮ್ಮ ಕುಮಾರರ ಅದ್ಭುತ ಯೋಗ್ಯತೆಗಳು ಲೋಕಕ್ಕೆಲ್ಲಾ ತಿಳಿದಿದೆ. ಅವರ ಮೇಲೆ ನಿಮ್ಮಂತಹ ಋಷಿಗಳ ಕೃಪೆ ಇಲ್ಲದೇ ಇಲ್ಲ ಋಷಿವರ್ಯ. ಹೇಳಿ, ಹೇಗೆ ನನ್ನ ಸೇವೆಯನ್ನು ಸ್ವೀಕರಿಸುವಿರಿ? ಮಹಾರಾಜ, ಸೇವೆ ತೆಗೆದುಕೊಳ್ಳುವ ಮುನ್ನ ನೀವು ನಮಗೆ ವಚನ ಕೊಡಬೇಕು. ಅದೇನು ವಚನ ಮಹರ್ಷಿ? ನಿಮ್ಮಂತಹ ಮಹರ್ಷಿಗಳ ಸೇವೆಯಲ್ಲಿ ಈ ಸೂರ್ಯವಂಶಿ ದಶರಥನ ಪ್ರಾಣವು ನಿಮ್ಮ ಚರಣಗಳಲ್ಲಿ. ಹಾಗೆ ಭಗವಂತನ ಕೃಪೆಯಿಂದ ನಮ್ಮ ರಾಜ ಭಂಡಾರ ಸದಾ ತುಂಬಿ ತುಳುಕುತ್ತಿದೆ. ಯಾವ ಧನ ವೈಭವಕ್ಕೂ ಕಡಿಮೆಯಾಗಿಲ್ಲ. ಮಹಾರಾಜ, ಧನ ವೈಭವಗಳ ಬಗ್ಗೆ ಮಾತನಾಡಿ ನಮ್ಮನ್ನು ನಾಚಿಕೆಗೀಡು ಮಾಡದಿರಿ. ನಾವು ಋಷಿಮುನಿಗಳು. ಈ ಧನ ಸಂಪತ್ತಿಗೆ ನಮ್ಮಲ್ಲೇನು ಮೌಲ್ಯವಿದೆ ಹೇಳಿ? ಮತ್ತೆ ಇನ್ನೇನು ಬೇಕು ಮಹರ್ಷಿ? ರಾಜನ್, ನನ್ನ ಇಚ್ಛೆಯನ್ನು ನಿರಾಕರಿಸುವುದಿಲ್ಲವೆಂದು ವಚನ ಕೊಡಿ. ಸರಿ, ನಾನು ವಚನ ನೀಡುತ್ತೇನೆ. ಚಕ್ರವರ್ತಿ, ನಮಗೆ ನಮ್ಮ ಯಜ್ಞ ರಕ್ಷಣೆಗಾಗಿ ನಿಮ್ಮ 2 ಪುತ್ರರಾದ ರಾಮ ಮತ್ತು ಲಕ್ಷ್ಮಣ ಬೇಕು. ಅಯ್ಯೋ,
ಮಹರ್ಷಿ, ಯಾಕೆ ವಚನದಲ್ಲಿ ಬಂಧಿಸಿ ನನ್ನ ಮಕ್ಕಳನ್ನ ಕೇಳಿರುವಿರಿ? ಭಗವಂತ, ದಶರಥನಿಂದ ರಾಮನನ್ನ ಕೇಳುವುದು ಅವನ ಪ್ರಾಣವನ್ನೇ ಕೇಳಿದಂತಿತ್ತು. ಅವರ ಪ್ರಾಣ ಪಕ್ಷಿ ರಾಮನಲ್ಲೇ ಇದೆ. ವಿಶ್ವಾಮಿತ್ರರ ಬಾಯಿಂದ ರಾಮನನ್ನ ಕಳುಹಿಸಿಕೊಡಿ ಎಂಬ ಮಾತುಗಳನ್ನ ಕೇಳಿದ ದಶರಥ ಮೂರ್ಛೆ ಹೋದ. ಕೇಳು ರಾಜ್ಯವ ಸಾಮ್ರಾಜ್ಯವ ಕೊಡುವೆ, ನನ್ನ ಪ್ರಾಣವ ಕೊಡುವೆ ಹಿಂಜರಿಯೇ. ಹೀಗೆ ರಾಮನ ಕೇಳುವುದೇ ಗುರು, ಹೀಗೆ ರಾಮನ ಕೇಳುವುದೇ ಗುರು. ಅವನಿಲ್ಲದೆ ನರಕ ಈ ಸಂಸಾರ. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ ಜಗಪಾವನ.